ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಒಂದು ಭಾಷೆ ಇದನ್ನ ನಾನಾಗ್ಲಿ ನೀವಾಗ್ಲಿ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ತನ್ನಿಂದ ತಾನೇ ಸೃಷ್ಟಿ ಆಗುತ್ತೆ. ಅಷ್ಟೇ ಅಲ್ಲ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಭಾಷೆಯನ್ನ ನಾಶ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಈಗ ಒಂದು ದಂಗೆ ಶುರುವಾಗಿದೆ. ದಂಗೆ ಅಂದ್ರೆ ಇದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನಡುವಿನ ನೇರ ಯುದ್ಧ ಅಂತ ಹೇಳ್ಬಹುದು. ಎಸ್ಪೆಷಲಿ ಸ್ಟಾಲಿನ್ ಹಾಗೂ ಕೇಂದ್ರ ಸರ್ಕಾರದ ಯುದ್ಧ. ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರೋದಕ್ಕೆ ಸ್ಟಾಲಿನ್ ಬಿಡದೆ ಭಾಷೆಯ ಅಸ್ತ್ರವನ್ನ ಬಿಜೆಪಿ ಮೇಲೆ ಪ್ರಯೋಗಿಸ್ತಾ ಇದ್ದಾರೆ. ಮಕ್ಕಳಿಗೆ ಗುಮ್ಮ ಬಂತು ಹೆದರಿಸಿ ಊಟ ಮಾಡಿಸಿದಂಗೆ ಸ್ಟಾಲಿನ್ ತಮಿಳುನಾಡಿನಲ್ಲಿ ಹಿಂದಿ ಅನ್ನುವ ಗುಮ್ಮವನ್ನ ತೋರಿಸಿ ಹೆದರಿಸೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದ್ರೆ ಏನು, ಅದರ ಬಗ್ಗೆ ಸ್ವಲ್ಪ ಆದ್ರೂ ತಿಳಿದುಕೊಳ್ಳೋಣ. ಭಾರತದ ಶಿಕ್ಷಣ ನೀತಿ ಅಡಿಯಲ್ಲಿ 3 ಭಾಷೆಯ ನೀತಿ ಇದೆ. ಇದರ ಪ್ರಕಾರ ತಮಿಳುನಾಡಿನಲ್ಲಿ ತಮಿಳ್, ಇಂಗ್ಲಿಷ್ ಹಾಗೂ ಇನ್ನೊಂದು ಭಾರತೀಯ ಭಾಷೆ ಇರುತ್ತೆ. ಈ ನೀತಿಯಲ್ಲಿ ಹಿಂದಿಯೇ 3ನೇ ಭಾಷೆ ಆಗಿರ್ಬೇಕು ಅಂತ ಯಾರು ಕೂಡ ಹೇಳಿಲ್ಲ. 3ನೇ ಭಾಷೆ ಭಾರತದ ಯಾವ ಭಾಷೆ ಕೂಡ ಆಗಿರಬಹುದು. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಎಲ್ಲೂ ಕೂಡ ಹಿಂದಿ ಭಾಷೆಯ ಹೇರಿಕೆ ಬಗ್ಗೆ ಮಾತಾಡಿಲ್ಲ. ಆದ್ರೂ ಸಹ ತಮಿಳುನಾಡಿನ ಸರ್ಕಾರ ಹಿಂದಿ ಹೇರಿಕೆಯ ಬಗ್ಗೆ ಹಲವಾರು ವರ್ಷಗಳಿಂದ ರಗಳೆ ಮಾಡ್ಕೊಂಡೇ ಬಂದಿದೆ. ರಗಳೆ ಮಾಡ್ತಾ ಇರೋದಕ್ಕೆ ಕಾರಣ ರಾಜಕೀಯ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಟಾಲಿನ್ ಇದನ್ನ ಇಟ್ಕೊಂಡು ರಾಜಕೀಯ ಲಾಭ ಮಾಡಿಕೊಳ್ತಾ ಇದ್ದಾರೆ ಅಷ್ಟೇ. ಅದೇ ಕಾರಣಕ್ಕೆ ಅಣ್ಣಾಮಲೈ ಅವರು ವಿಜಯ್ ತಲಪತಿಗೆ ಕೌಂಟರ್ ಕೊಡ್ಬೇಕಾದ್ರೆ ಹೇಳ್ತಾರೆ, ತಮಿಳುನಾಡಿನಲ್ಲಿ ತಮಿಳನ್ನ ಸಂಪೂರ್ಣವಾಗಿ ಗೌರವಿಸಲಾಗುತ್ತೆ. ಈ ಹಿಂದಿ ಹೇರಿಕೆ ಅನ್ನೋದು ಸುಳ್ಳು ಅಂತ ಹೇಳಿದ್ದಾರೆ. ಮಜಾ ನೋಡಿ, ಸ್ಟಾಲಿನ್ ಹಿಂದಿ ವಿರೋಧಿ ಹೋರಾಟ ಹೇಗಿದೆ ಅಂದ್ರೆ ನಾವು ಹಿಂದಿ ಹೇರಿಕೆ ವಿರೋಧಿಸ್ತಾ ಇದ್ದೀವಿ ಅನ್ನೋದು ಕೂಡ ಹಿಂದಿಯಲ್ಲೇ ಹೇಳ್ತಾರೆ. ಅದಕ್ಕೆ ಬಿಜೆಪಿಯ ಅಧ್ಯಕ್ಷರು ಅಣ್ಣಾಮಲೈ ಅವರು ಉತ್ತರವನ್ನ ಕೊಡ್ತಾರೆ. ಡಿಎಂಕೆಯ ಭಾಷಾ ನೀತಿಯಲ್ಲಿ ಬೂಟಾಟಿಕೆ ಇದೆ. ಸ್ಟಾಲಿನ್ ಅವರು ಯಾವುದೇ ಭಾಷೆಯನ್ನ ವಿರೋಧಿಸೋದಿಲ್ಲ. ಆದ್ರೆ ತಮಿಳುನಾಡಿನ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ 3ನೇ ಭಾಷೆ ಕಲಿಯಲು ಅವಕಾಶವನ್ನ ನೀಡ್ತಾ ಇಲ್ಲ. ಆದ್ರೆ ಖಾಸಗಿ ಶಾಲೆಗಳಲ್ಲಿ ಈ ಸೌಲಭ್ಯವಿದೆ. ಯಾರು ಯಾವುದೇ ಭಾಷೆ ಹೇರುವ ಪ್ರಯತ್ನ ಮಾಡ್ತಾ ಇಲ್ಲ. ಸುಳ್ಳು ಸುದ್ದಿಗಳನ್ನ ಹಬ್ಬಿಸಲಾಗ್ತಾ ಇದೆ. ಇದಕ್ಕೆ ಹೇಳಿದ್ದು ಸ್ಟಾಲಿನ್ ಲಾಜಿಕ್ ಇಲ್ಲದೆ ಮಾತಾಡ್ತಾ ಇದ್ದಾರೆ ಅಂತ. ತಮಿಳುನಾಡಿನಲ್ಲಿ ಹಿಂದಿಯ ವಿರುದ್ಧದ ಪ್ರತಿಭಟನೆ 1937ರಿಂದ ನಡೀತಾನೆ ಇದೆ. ಆಗ ಭಾರತಕ್ಕೆ ಸ್ವಾತಂತ್ರ್ಯ ಕೂಡ ಸಿಕ್ಕಿರ್ಲಿಲ್ಲ. ತಮಿಳುನಾಡನ್ನ ಮದ್ರಾಸ್ ಪ್ರೆಸಿಡೆನ್ಸಿ ಅಂತಾನೆ ಕರೀತಾ ಇದ್ರು. ನಂತರ ಮದ್ರಾಸ್ ಪ್ರೆಸಿಡೆನ್ಸಿ ತಮಿಳುನಾಡು ಆಯ್ತು. ಅವತ್ತಿನಿಂದ ಇವತ್ತಿನವರೆಗೂ ಇದೇ ಹೋರಾಟದ ಗಲಾಟೆ ಆಗ್ತಾನೆ ಇದೆ. ಅದಕ್ಕೆ ಕಾರಣ ಅಲ್ಲಿನ ರಾಜಕಾರಣಿಗಳು. ತಮಿಳಿಗರಿಗೆ ಭಾಷಾ ಅಭಿಮಾನ ಜಾಸ್ತಿ. ಸೊ ಅದನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ. ಇದನ್ನ ತಮಿಳಿಗರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅರ್ಥ ಮಾಡ್ಕೊಂಡ ದಿನ ಸ್ಟಾಲಿನ್ ಅಂತಹ ರಾಜಕಾರಣಿಗಳು ಅಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.